ಒಂದ್ ಕಾಗೆ ಇತ್ತಂತೆ. ಆ ಕಾಗೆ ನೋಡಕ್ಕೆ ವಿಕಾರವಾಗಿತ್ತಂತೆ. ಹಾಗಾಗಿ ಬೇರೆ ಕಾಗೆಗಳು ಆ ಕಾಗೆ ಜೊತೆಗೆ ಸೇರೋದಕ್ಕೆ ಇಷ್ಟನೇ ಪಡ್ತಾ ಇರ್ಲಿಲ್ವಂತೆ. ಯಾವ್ದ್ರಲ್ಲೂ ಅದನ್ನ ಜೊತೆಗೆ ಸೇರ್ಸ್ಕೊಳ್ತಾನೆ ಇರ್ಲಿಲ್ವಂತೆ. ಆದ್ರೆ ಈ ಕಾಗೆಗೆ ಎಲ್ಲಾ ಕಾಗೆಗಳ ಜೊತೆಗೆ ಹೋಗ್ಬೇಕು, ಎಲ್ಲಾ ಕಾಗೆಗಳ ಜೊತೆಗೆ ಅದು ಕೂಡ ಹಾರಾಡ್ಕೊಂಡಿರ್ಬೇಕು ಅಂತ ಇದಕ್ಕೆ ತುಂಬಾ ಇಷ್ಟ ಆಯ್ತಂತೆ. ಹಾಗಾಗಿ ಬೇರೆ ಕಾಗೆಗಳು ಹೋಗು ನೀನ್ ಬರ್ಬೇಡ ಅಂತ ಎಲ್ಲ ಹೇಳಿದ್ರು ಕೂಡ ಮತ್ತೆ ಮತ್ತೆ ಅದ್ರ ಹತ್ರನೇ ಹೋಗೋದು. ಆ ಕಾಗೆಗಳು ಎಲ್ಲಿ ಊಟಕ್ಕೆ ಹೋಗುತ್ತೆ ಅಲ್ಲೇ ಹಾರ್ಕೊಂಡು ಅದ್ರ ಜೊತೆಗೆ ಹೋಗೋದು, ಎಲ್ಲಿ ನೀರ್ ಕುಡಿಯಕ್ ಹೋಗುತ್ತವೋ ಅಲ್ಲೇ ಇದನ್ನು ಹೋಗೋದು. ಹೀಗೆ ಮಾಡ್ತಾ ಇತ್ತಂತೆ. ಯಾವಾಗ್ಲೂ ನಕ್ಕೊಂಡು ಖುಷಿ ಖುಷಿಯಾಗಿ ಮತ್ತೆ ಮತ್ತೆ ಅದ್ರ ಹತ್ರಕ್ಕೆ ಹೋಗ್ತಾ ಇತ್ತಂತೆ. ಈ ಕಾಗೆಗಳಿಗೆಲ್ಲ ಸಿಟ್ಟಂದ್ರೆ ಸಿಟ್ಟು ಬರ್ತಿತ್ತಂತೆ. ಈ ಕಾಗೆ ಯಾಕೆ ನಮ್ಮನ್ನ ಬಿಡ್ದಂಗೆ ನಮ್ ಹಿಂದೆನೇ ಇದೆ, ನಮ್ಗೆ ಈ ಕಾಗೆ ಕಂಡ್ರೇನೆ ಇಷ್ಟ ಇಲ್ಲ ಅಂತ ಹೇಳಿ ಒಂದು ದಿನ ಇದೆಲ್ಲ ಡಿಸೈಡ್ ಮಾಡಿದ್ವಂತೆ. ಓಕೆ, ಅದ್ರ ಅಮ್ಮ ಕಾಗೆ ಹತ್ರ ಹೋಗಿ ಹೇಳ್ಬೇಕು ಅಂತ. ಸೊ ಅದ್ರ ತಾಯಿ ಕಾಗೆ ಹತ್ರ ಹೋಗಿ ಒಂದಿನ ಕಂಪ್ಲೇಂಟ್ ಮಾಡಿದ್ವಂತೆ. ಏನ್ ಈ ಕಾಗೆ ಯಾವಾಗ ನೋಡಿದ್ರು ನಮ್ ಹಿಂದೆನೆ ಬರುತ್ತೆ, ನಮ್ಗ ಅದ್ರ ಸವಾಸ ಬೇಡ, ನಮ್ಗೆ ಇಷ್ಟ ಇಲ್ಲ ಈ ಕಾಗೆನ ಕಂಡ್ರೆ, ಯಾವಾಗ್ಲೂ ನಾವು ಬೈದ್ರು ಕೂಡ ನಕ್ಕೊಂಡ್ ನಮ್ ಜೊತೆಗೆ ಬರತ್ತಿದ್ವು ಅಂತ ಕಂಪ್ಲೇಂಟ್ ಮಾಡಿದ್ವಂತೆ. ಆಗ ತಾಯಿ ಕಾಗೆ ಹೇಳ್ತಂತೆ, ಓ ಅದ ಈ ನಮ್ ಕಾಗೆಗೆ ಕಿವಿನೇ ಕೇಳಿಸಲ್ಲ, ಹಂಗಾಗಿ ಅದು ನೀವು ಬೈಯೋದು ಎಲ್ಲಾನು ಅದು ಏನು ಕೇಳಿಸಲ್ವಲ್ಲ, ಸೊ ಅದು ಕರಿತಾ ಇದ್ದೀರಾ ಅಂತ ಅನ್ಕೊಂಡು ನಿಮ್ ಹತ್ರಕ್ಕೆ ಬರ್ತಾ ಇರತ್ತೆ ಅಂತ ತಾಯಿ ಕಾಗೆ ಹೇಳ್ತಂತೆ. ಹೇಗೆ ಈ ಕಾಗೆ ಯಾವಾಗ್ಲೂ ಎಷ್ಟೇ ನೆಗೆಟಿವ್ಸ್ ಬೇರೆ ಕಾಗೆಗಳು ಕೊಟ್ರು ಖುಷಿ ಖುಷಿಯಾಗಿ ಹಾರಾಡ್ಕೊಂಡು ಹ್ಯಾಪಿಯಾಗಿ ಹೇಗಿತ್ತೋ ಹಾಗೇನೆ ನಾವು ನಮ್ ಜೀವನದಲ್ಲಿ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿ ಇರ್ಬೇಕು ಅಂದ್ರೆ ಈ ತರ ನೆಗೆಟಿವ್ಸ್ ನ ಕೊಡೋ ಅಂತ ಜನದಿಂದ ಮೊದಲನೇದು ನಾವು ದೂರ ಇರಬೇಕು. ಒಂದ್ ವೇಳೆ ನಾವು ಅವರಿಂದ ದೂರ ಇರೋದಕ್ ಆಗಲ್ಲ ಅಂದ್ರೆ, ಈಗ ಅವರು ನಮ್ಮ ಕ್ಲೋಸ್ ಸರ್ಕಲ್ ಅಲ್ಲೇ ಬರ್ಬೋದು, ನಮ್ ಕಲೀಗ್ಸ್ ಆಗಿರ್ಬೋದು, ನಮ್ ಬಾಸ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ನಮ್ಗೆ ಅವ್ರ ಜೊತೆ ಒಡನಾಟ ಇಟ್ಕೊಳ್ಳೇಬೇಕಾಗತ್ತೆ ಅನ್ನೋ ಅಂತ ಪರಿಸ್ಥಿತಿ ಇದ್ದಾಗ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಕಿವಿಗಳಿಗೆ ಒಂದು ಶೀಲ್ಡ್ ನ ಹಾಕೊಂಡ್ಬಿಡ್ಬೇಕು. ಯಾರ್ ಎಷ್ಟೇ ನೆಗೆಟಿವ್ಸ್ ನ ನಮಗ್ ಕೊಡಕ್ ಬಂದ್ರು ನಾವು ಅದನ್ನ ಸ್ವೀಕಾರ ಮಾಡಬಾರ್ದು. ಆದ್ರೆ ಒಂದೊಂದ್ಸತಿ ಈ ತರ ಜನಗಳ ಜೊತೆಗೆ ಅಥವಾ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ಸ್ ನ ನೋಡಿ ನಾವೇ ನೆಗೆಟಿವ್ಸ್ ನ ತುಂಬಾ ಆಲೋಚನೆ ಮಾಡೋ ತರ ನಾವೇ ಆಗ್ಬಿಟ್ಟಿರ್ತೀವಿ. ಸೊ ನಾನ್ ಹೇಳ್ಕೊಡೋ ಈ ಟೆಕ್ನಿಕ್ ನ ಬಳಸೋದ್ರಿಂದ ನಾವು ನೆಗೆಟಿವ್ಸ್ ಇಂದ ದೂರ ಇರಬಹುದು. ಸೊ ಇವತ್ತಿನ ನಮ್ಮ ಡೇ 15 ನ ಆಕ್ಟಿವಿಟಿ ಪ್ರೊಟೆಕ್ಟಿಂಗ್ ಅವರ್ ಸೆಲ್ಫ್ಸ್ ಫ್ರಮ್ ನೆಗೆಟಿವ್ಸ್. ಈ ನೆಗೆಟಿವ್ಸ್ ಅನ್ನೋದು ಬೇರೆಯವ್ರ ಕಡೆಯಿಂದ ಬರ್ಬೋದು, ಇಲ್ಲ ಸೋಷಿಯಲ್ ಮೀಡಿಯಾಸ್ ಇಂದ ಬರ್ಬೋದು, ಇಲ್ಲ ನಮ್ಮ ಥಾಟ್ಸ್ ನಲ್ಲೇ ಇರಬಹುದು, ರೈಟ್? ಸೊ ಇದರಿಂದ ನಾವು ದೂರ ಇರಬೇಕು ಅಂದ್ರೆ ಮೊದಲನೇದು, ಯಾರಾದ್ರೂ ನಮ್ಗೆ ನೆಗೆಟಿವ್ಸ್ ನ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಯು ಆರ್ ಫಿಟ್ ಫಾರ್ ನಥಿಂಗ್ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನಾವು ಹೇಳ್ಕೋಬೇಕು ಕ್ಯಾನ್ಸಲ್ 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 ಅಂತ 3 ಸತಿ ಕಟ್ 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 ಕ್ಯಾನ್ಸಲ್ 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 ಅಂತ ಹೇಳ್ಕೋಬೇಕು. ಇದನ್ನ ಒಂದು ಮಾಡೋದ್ರಿಂದ ಥಾಟ್ ಅಲ್ಲಿ ನಾವು ನಮ್ಮ ಕಂಪ್ಲೀಟ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೋಗಕ್ಕೆ ಬಿಡದೇರಾನೆ ಅಲ್ಲೇ ನಾವು ಕಟ್ ಮಾಡಿರ್ತೀವಿ ಅದನ್ನ. ಹಾಗೆ ಇಮಿಡಿಯೇಟ್ ಆಗಿ ನಾವು ಒಂದು ಪಾಸಿಟಿವ್ ಥಾಟ್ ನ ಅದಕ್ಕೆ ಕೊಡಬೇಕು. ಸೊ ಇಮಿಡಿಯೇಟ್ ಆಗಿ ಐ ಆಮ್ ಫಿಟ್ ಫಾರ್ ಎವ್ರಿಥಿಂಗ್ ಅಂತ ಒಂದು ಪಾಸಿಟಿವ್ ಥಾಟ್ ನ ನಾವು ಇಮಿಡಿಯೇಟ್ ಆಗಿ ಹೇಳ್ಕೋಬೇಕು. ಸೊ ಇವತ್ತಿಂದ ಪಾಸಿಟಿವ್ಸ್ ಪಾಸಿಟಿವ್ಸ್ ಪಾಸಿಟಿವ್ಸ್. ಬೇರೆ ಜನಗಳಿಂದನೂ ಕೂಡ ನಮ್ಗೆ ನೆಗೆಟಿವ್ಸ್ ಬರ್ದೇ ಇರೋಂಗ್ ನಮ್ಮನ್ನ ನಾವು ಶೀಲ್ಡ್ ಮಾಡ್ಕೊಂಡಿರ್ತೀವಿ. ಹಾಗೆ ನಮ್ಮ ಮೈಂಡ್ ಅಲ್ಲೂ ಕೂಡ ಬರ್ದೇ ಇರೋದಕ್ಕೆ ನಾವು ಕಂಟ್ರೋಲ್ ಮಾಡ್ತೀವಿ, ರೈಟ್? ಇದನ್ನ ಮಾಡೋದ್ರಿಂದ ಸಕ್ಸಸ್ಗೆ ನಾವು ಇನ್ನಷ್ಟು ಹತ್ರ ಆಗ್ತೀವಿ. ಹಾಗೆ ಯಾವಾಗ್ಲೂ ಹ್ಯಾಪಿನೆಸ್ ನಮ್ದಾಗಿರುತ್ತೆ. ಸೊ ಮತ್ತೆ ಸಿಗೋಣ ನಾವು ನಮ್ಮ ಡೇ 16 ನ ವಿಡಿಯೋನಲ್ಲಿ. ಥ್ಯಾಂಕ್ ಯು ಸೋ ಮಚ್.